ಎಲ್ಲ ಎಮೋಷನ್ಸ್ ಇರ್ಬೋದು, ಕಾಮಿಡಿ ಇರ್ಬೋದು, ಆಕ್ಷನ್ ಇರ್ಬೋದು, ಎಲ್ಲ ಮಿಕ್ಸ್ ಆಗಿರೋ ಒಂದು ಸಿನಿಮಾ. ಈ ವರ್ಷದ 2025ನ ಮೊದಲನೇ ಹಿಟ್ ವಿದ್ಯಾಪತಿ ಆಗುತ್ತೆ. ತುಂಬಾ ಹಾಟ್ ಆಗಿ ಕಾಣಿಸ್ಕೊಂಡಿದ್ದೀರಾ ಆಕ್ಚುಲಿ. ನಾನು ಆ ಥರ ಕಾಣಿಸ್ಕೊಳ್ಳೋದು ನಂಗೆ ಸಿಕ್ಕಾಪಟ್ಟೆ ಇಷ್ಟ. ಫಸ್ಟು ನಮ್ಮಮ್ಮಂಗೆ ಎಲ್ಲೋ ಸೀರೆ ಬಂದ ತಕ್ಷಣ ನಮ್ಮಮ್ಮನ ಸೈಡಿಗೆ ಕೂರಿಸ್ಬಿಟ್ಟಿದ್ದೆ. ಸೀರಿಯಲ್ ಆಕ್ಟರ್ಗಳಿಗೆ ಸಿನಿಮಾದಲ್ಲಿ ಸಕ್ಸಸ್ ಸಿಗಲ್ಲ ಆ ಥರದ್ದೆಲ್ಲ ತುಂಬಾ ಜನ ಹೇಳ್ತಾರೆ ಅಲ್ಲಿಂದ ಇಲ್ಲಿಗೆ ಕ್ಲಿಕ್ ಆಗೋದು ತುಂಬಾ ಕಮ್ಮಿ ಜನ ಅಂತ. ಅದ್ರಲ್ಲಿ ನಾನು ಒಬ್ಳು ಅಂತ ಅನ್ಕೊಳ್ಳೋಕೆ ನಂಗೆ ಸಿಕ್ಕಾಪಟ್ಟೆ ಖುಷಿ ಇದೆ. ಕಾಮಿಡಿ ಜಾನರ್ ಇರುತ್ತೆ, ನಾಗಭೂಷಣ್ ಅವರು ಇದ್ದಾರೆ, ಒಂದ್ ರೀತಿ ಒಂದು ಪಿಕ್ಚರ್ ಇತ್ತು ಆಕ್ಚುಲಿ. ಕಾಮಿಡಿಯನ್ ಜೊತೆ ನೀವು ಲಾಂಚ್ ಆಗ್ತಾ ಇದ್ದೀರಾ, ಅದು ನನಗೆ ಟೀಕೆಗಳು ತುಂಬಾ ಬಂದಿದೆ. ನಾನು ಯೂಶಲಿ ಒಂದು ಸ್ಕ್ರಿಪ್ಟ್ ಅಂತ ನೋಡಿದ್ರೆ ಹೀರೋ ನೋಡಲ್ಲ. ಪ್ರೊಡ್ಯೂಸರ್ ಎಷ್ಟು ಪೇ ಮಾಡಿದ್ದಾರೆ, ಸೊ ಎಷ್ಟು ಜಾಸ್ತಿ ಆಗಿದೆ ಸಂಭಾವನೆ. ಇಂಡಸ್ಟ್ರಿಯಲ್ಲಿ ಸಂಭಾವನೆ ಬಗ್ಗೆ ಮಾತಾಡಲಿಲ್ಲದೆ ಒಳ್ಳೇದು ಅಂತ ನನ್ಗನ್ಸುತ್ತೆ. ಒಳ್ಳೇದಾಗ್ಲಿ ನಿಮಗೆ, ಮುಂದಿನ ಪ್ರಾಜೆಕ್ಟ್ಸ್ಗೂ ಆಲ್ ದ ಬೆಸ್ಟ್ ಅಂತ ಹೇಳ್ತೀನಿ. ನೀವು ಚೆನ್ನಾಗಿ ಕಾಣಿಸ್ತಾ ಇದ್ದೀರಾ, ಆಕ್ಚುಲಿ ಚೆನ್ನಾಗಿ ಕಾಣಿಸ್ತಾ ಹೇ ಥ್ಯಾಂಕ್ ಯು ಸೋ ಮಚ್. ನಮಸ್ಕಾರ ಸ್ನೇಹಿತರೆ, ನ್ಯಾಷನಲ್ ಟಿವಿಯ ಈ ಒಂದು ವಿಶೇಷ ಸೆಗ್ಮೆಂಟ್ಗೆ ಸ್ವಾಗತ. ನಾನು ಸುಜಯ್ ರಾಜ್. ಸ್ನೇಹಿತರೆ, ಹಿಟ್ಲರ್ ಕಲ್ಯಾಣ ಧಾರಾವಾಹಿಯ ಮೂಲಕ ತಮ್ಮದೇ ಆದಂತಹ ಛಾಪು ಮೂಡಿಸಿದಂತಹ ನಟಿ ಮಲೈಕಾ ವಸುಪಲ್ ಅವರು ಉಪಾಧ್ಯಕ್ಷ ಸಿನಿಮಾ ಮೂಲಕ ಸೂಪರ್ ಹಿಟ್ ಸಿನಿಮಾ ಕೊಟ್ಟರು. ಈಗ ಸದ್ಯಕ್ಕೆ ವಿದ್ಯಾಪತಿ ಸಿನಿಮಾ ಮೂಲಕ ಮತ್ತೆ ತೆರೆ ಮೇಲೆ ಬರ್ತಾ ಇದ್ದಾರೆ. ಈ ಸಿನಿಮಾ ಏಪ್ರಿಲ್ 10ಕ್ಕೆ ರಿಲೀಸ್ ಆಗ್ತಾ ಇದೆ. ಈ ಸಿನಿಮಾ ಬಗ್ಗೆ ಮಾತಾಡಲಿಕ್ಕೆ ಮಲೈಕಾ ವಸುಪಲ್ ಅವರು ನಮ್ಮ ಜೊತೆಗಿದ್ದಾರೆ. ಮಾತಾಡಿಸ್ತಾ ಹೋಗೋಣ ಬನ್ನಿ. ಫಸ್ಟ್ಲಿ ಕಂಗ್ರ್ಯಾಚುಲೇಷನ್ಸ್ ಮಲೈಕಾ ಅವರೇ. ಸೊ ತುಂಬ ಒಳ್ಳೆ ಟ್ರೈಲರು, ಜೊತೆಗೆ ಧ್ರುವ ಸರ್ಜಾ ಅವರು ಲಾಂಚ್ ಮಾಡಿದ್ರು. ಸೆಕೆಂಡ್ ಫಿಲಮಲ್ಲೇ ಒಂದು ಒಳ್ಳೆ ಟೆಕ್ನಿಕಲ್ ಟೀಮ್ ಜೊತೆಗೆ ಒಂದು ಒಳ್ಳೆ ಪ್ರೊಡಕ್ಷನ್ ಟೀಮ್ ಜೊತೆಗೆ ಕೊಲಾಬ್ರೇಟ್ ಮಾಡ್ಕೊಂಡಿದ್ದೀರಾ. ಎಷ್ಟು ಖುಷಿ ಆಗ್ತಾ ಇದೆ? ಅದು ಆ್ಯಕ್ಚುಲಿ ನಾನು ತುಂಬ ಲಕ್ಕಿ ಅಂತ ಅನ್ಸುತ್ತೆ. ಫಸ್ಟ್ ಸಿನಿಮಾ ಆಗಿರ್ಬೋದು, ಒಳ್ಳೆ ಪ್ರೊಡಕ್ಷನ್ ಟೀಮು, ಒಳ್ಳೆ ಟೆಕ್ನಿಕಲ್ ಟೀಮ್ಸ್. ಹಾಗೆ ಸೆಕೆಂಡ್ ಸಿನಿಮಾ ಅಂಡರ್ ಡಾಲಿ ಪಿಕ್ಚರ್ಸ್ ಬರ್ತಾ ಇರೋದು. ನಾನು ಎಕ್ಸ್ಪೆಕ್ಟ್ ಮಾಡಿಲ್ಲ ಆ್ಯಕ್ಷನ್ ಪ್ರಿನ್ಸ್ ಧ್ರುವ ಸರ್ಜಾ ಸರ್ ಅವ್ರು ಬಂದುಬಿಟ್ಟು ಟ್ರೇಲರ್ ಲಾಂಚ್ ಮಾಡ್ತಾರೆ ಅಂತ. ನಾನು ಟ್ರೇಲರ್ನ ನೋಡಿದ್ಮೇಲೆ ಐ ವಾಸ್ ಇಂಪ್ರೆಸ್ಡ್. ತುಂಬ ಚೆನ್ನಾಗಿ ಬಂದಿದೆ. ನಮ್ಮ ಟ್ರೇಲರ್ ಅಂತ ನಾನು ಹೇಳ್ಕೊತಾ ಇಲ್ಲ. ಎಲ್ಲ ಎಮೋಷನ್ಸ್ ಇರ್ಬೋದು, ಕಾಮಿಡಿ ಇರ್ಬೋದು, ಆ್ಯಕ್ಷನ್ ಇರ್ಬೋದು, ಎಲ್ಲ ಮಿಕ್ಸ್ ಆಗಿರೋ ಒಂದು ಸಿನಿಮಾ. ಎಸ್ಪೆಷಲಿ ಮಕ್ಕಳಿಂದ ಎಲ್ಲರಿಗೂ, ಹೇಗೆ ಉಪಾಧ್ಯಕ್ಷ ಚಿಕ್ಕ ಮಕ್ಕಳಿಂದ ದೊಡ್ಡವ್ರ ತನಕ ಇಷ್ಟ ಆಗ್ತಿತ್ತು, ಅದೇ ಥರ ಒಂದು ಸಿನಿಮಾ ಅಂತ ಅನ್ಸುತ್ತೆ. KRJ ಸ್ಟುಡಿಯೋಸ್ನ ಕಾರ್ತಿಕ್ ಅವರು ಒಂದು ಮಾತು ಹೇಳ್ತಾರೆ, ಅಂದರೆ ಕಳೆದ ವರ್ಷ ಅಂದರೆ ಫಸ್ಟ್ ಹಿಟ್ ಸಿನಿಮಾ ನೀವು ಕೊಟ್ಟಿದ್ರಿ, ಈ ವರ್ಷದ ಫಸ್ಟ್ ಹಿಟ್ ಸಿನಿಮಾ ಕೂಡ ನೀವೇ ಕೊಡಲಿ, ಜೊತೆಗೆ ಲೇಡಿ ಲಕ್ ವರ್ಕ್ ಆಗಲಿ ಅಂತ ಧನಂಜಯ್ ಅವರು ಹೇಳ್ತಾರೆ. ಈ ಥರ ಇದೆಲ್ಲ ಅಂದರೆ ನಿಮಗೊಂದು ಎನ್ಕರೇಜ್ಮೆಂಟ್ ಸಿಗುತ್ತೆ ಅಂತ ಹೇಳುವಾಗ ಹೇಗೆ ಅನ್ಸುತ್ತೆ ನಿಮಗೆ ಅಂತ? ಎಕ್ಸಾಕ್ಟ್ಲಿ, ಅದು ಎಂಕರೇಜ್ಮೆಂಟೇ, ಬಟ್ ನಮಗೆ ಅದು ಎಕ್ಸ್ಟ್ರಾ ಆ್ಯಡೆಡ್ ಜವಾಬ್ದಾರಿ ಅಂತ ಅನ್ಸುತ್ತೆ. ಹೌದು, ಈ ಸಿನಿಮಾ ಈ ವರ್ಷದ 2025ನ ಮೊದಲನೇ ಹಿಟ್ ವಿದ್ಯಾಪತಿ ಆಗುತ್ತೆ, ಖಂಡಿತ ಆಗುತ್ತೆ, ಅದರಲ್ಲಿ ಡೌಟೇ ಇಲ್ಲ. ಅದು ನಾನು ಕಾರಣ ಅಂತ ಅಲ್ಲ, ಇಡೀ ಲೇಡಿ ಲಕ್ ಅನ್ನೋ ತುಂಬ. ಯಾಕಂದರೆ ನಾವು ಏನೇ ಅಂದರೂ ಫಸ್ಟು ಇವಾಗ ತಾಯಿನೇ ಪೂಜಿಸೋದು. ಸೊ ಹಾಗೆ ಹೆಣ್ಣು ಯಾವುದೇ ಒಂದು ಸಿನಿಮಾಕ್ಕೆ ತುಂಬ ಶಿ ಪ್ಲೇಸ್ ಅ ವೆರಿ ಇಂಪಾರ್ಟೆಂಟ್ ರೋಲ್ ಅಂತ ನನಗನ್ಸುತ್ತೆ. ಬಟ್ ಇಲ್ಲಿ ಸಿಕ್ಕಾಪಟ್ಟೆ ಜನದ ಹಾರ್ಡ್ ವರ್ಕ್ ಇರೋದ್ರಿಂದ, ಹಾಗೆ ಧನಂಜಯ್ ಸರ್ ಪ್ರೊಡಕ್ಷನ್ ಸ್ಟ್ರಾಂಗ್ ಆಗಿರೋದ್ರಿಂದ ಈ ಸಿನಿಮಾ ಖಂಡಿತ ಈ ವರ್ಷದ ಸೂಪರ್ ಡೂಪರ್ ಹಿಟ್ ಆಗುತ್ತೆ, ಅದರಲ್ಲಿ ಡೌಟೇ ಇಲ್ಲ. ಇನ್ನು ಆ್ಯಕ್ಚುಲಿ ಸೀರಿಯಲಿಂದ ಸಿನಿಮಾಗೆ, ಸಿನಿಮಾದಿಂದ ಈ ಒಂದು ಸಿನಿಮಾಗೆ ಕನೆಕ್ಟಿವಿಟಿನ ತುಂಬ ಚೆನ್ನಾಗಿ ಎಕ್ಸ್ಪ್ಲೈನ್ ಮಾಡಿದ್ರಿ ಆ್ಯಕ್ಚುಲಿ. ಬಿಕಾಸ್ ಸೀರಿಯಲ್ ಹುಚ್ಚಿ ಆಗಿರ್ತೀರ ನೀವು ಆ್ಯಕ್ಚುಲಿ ಹಿಟ್ಲರ್ ಕಲ್ಯಾಣದಲ್ಲಿ. ಅದಾದಮೇಲೆ ಅಂದರೆ ಸಿನಿಮಾದಲ್ಲಿ ಉಪಾಧ್ಯಕ್ಷದಲ್ಲಿ ಸಿನಿಮಾ ಹುಚ್ಚಿ ಆಗಿರ್ತೀರ. ಈಗ ಸೂಪರ್ ಸ್ಟಾರ್ ಆಗಿದ್ದೀರಾ ಈ ಸಿನಿಮಾದಲ್ಲಿ. ಸೊ ಎಷ್ಟು ಖುಷಿ ಇದೆ ಈ ಕನೆಕ್ಷನ್ ಎಲ್ಲ ನೋಡುವಾಗ. ಏನು ಅನ್ಸುತ್ತೆ ನಿಮಗೆ? ಡೆಸ್ಟಿನಿಗೆ ಇದನ್ನು ಬಿಡ್ತೀರಾ, ಈ ಒಂದು ಇದನ್ನು ಹೇಗೆ ಹೇಳ್ತೀರಾ? ಡೆಸ್ಟಿನಿಗೆ, ಯಾಕಂದರೆ ನಾನು ಸುಮ್ಮನೆ ಮನಸ್ಸಲ್ಲಿ ಅನ್ಕೋತಾ ಇದ್ದಿದ್ದು, ನಾನು ಸೂಪರ್ ಸ್ಟಾರ್ ಆಗಿರೋ ಒಂದು ಕ್ಯಾರೆಕ್ಟರ್ ಬಂದುಬಿಟ್ರೆ ಹೇಗೆ, ನಾನು ಹೇಗೆ ಮಾಡ್ಬೋದು. ಆ್ಯಕ್ಚುಲಿ ನಾನು ಅಲ್ಲೇ ಸ್ಟೇಜ್ ಮೇಲೆ ಅದನ್ನ ಎಕ್ಸ್ಪ್ಲೈನ್ ಮಾಡಿದೆ. ನಾನು ಒಂದೊಂದು ಸಿನಿಮಾ, ಒಂದೊಂದು ಸೀರಿಯಲಲ್ಲೂ ಅದೇ ಹೇಗೆ ಬಂದಿದೆ ಅಂತ. ಆಬ್ವಿಯಸ್ಲಿ ನಂಗೆ ಸೀರಿಯಲ್ ಅಂದರೆ ಸಿಕ್ಕಾಪಟ್ಟೆ, ನಾನು ಸೀರಿಯಲ್ ಮಾಡುವಾಗ ನಂಗೆ ಸಿನಿಮಾ ಮಾಡಬೇಕಂತ ಯಾವುದೋ ಥಾಟ್ ಪ್ರೊಸೆಸ್ ಇರಲಿಲ್ಲ. ಉಪಾಧ್ಯಕ್ಷ ಹಾಗೆ ಬಂದಿದ್ದು. ನಂಗೆ ಗೊತ್ತಿರಲಿಲ್ಲ ನಾನು ದೊಡ್ಡ ಸ್ಕ್ರೀನಲ್ಲಿ ಚೆನ್ನಾಗಿ ಕಾಣಿಸ್ತೀನಿ ಅನ್ನೋದು, ನನಗೆ ಅದ್ರ ಬಗ್ಗೆ ಐಡಿಯಾ ಇರಲಿಲ್ಲ. ಸೊ ಇವತ್ತು ಐ ಥಿಂಕ್ ನೆಕ್ಸ್ಟ್ ಸಿನಿಮಾಗಳಲ್ಲಿ ಇನ್ನೂ ಹೆಚ್ಚೆಚ್ಚು ನಾನೇನು ಅನ್ಕೋತಿದ್ದೀನಿ ಅದೆಲ್ಲ ತಾಯಿ ಚಾಮುಂಡೇಶ್ವರಿ ಅದನ್ನ ಈಡೇರಿಸಿದ್ರೆ ಅಷ್ಟೇ ಖುಷಿ. ಇನ್ನು ಮಲೈಕಾ ಅವರ ಜರ್ನಿ ಅಂದರೆ ಈಗ ಹಿಟ್ಲರ್ ಕಲ್ಯಾಣದಿಂದ ನೋಡ್ತಾ ಬರ್ತಾ ಇದ್ದಾರೆ ಪ್ರೇಕ್ಷಕರು. ಜೊತೆಗೆ ಅಂದರೆ ಆ ಒಂದು ಏನು ಅದೊಂದು ಬ್ಯಾರಿಯರ್ ಇತ್ತಲ್ಲ, ಸೀರಿಯಲ್ ಆ್ಯಕ್ಟರ್ಗಳಿಗೆ ಸಿನಿಮಾದಲ್ಲಿ ಸಕ್ಸಸ್ ಸಿಗಲ್ಲ ಆ ಥರದ್ದೆಲ್ಲ, ಬಟ್ ಅದನ್ನು ನೀವು ಸುಳ್ಳು ಮಾಡಿದ್ದೀರಾ ಫಸ್ಟ್ನೇ ಸಿನಿಮಾದಲ್ಲೇ. ಸೊ ಈಗ ಏನು ಸೂಪರ್ ಸ್ಟಾರ್ ವಿದ್ಯಾ ಆಗಿ ಕಾಣಿಸ್ಕೊಳ್ತಿದ್ದೀರಾ. ಹೇಗೆ ನೋಡ್ತೀರಾ ಈ ಜರ್ನಿನ ಅಂತ? ಆ್ಯಕ್ಚುಲಿ ನನಗೆ ಸೀರಿಯಲ್ ಸಿನಿಮಾ ಅನ್ನೋ ಬ್ಯಾರಿಯರ್ ಇಲ್ಲ. ನನಗಿವತ್ತು ನೀವು ಒಳ್ಳೆ ಕತೆ, ಒಳ್ಳೆ ಪಾತ್ರ ಕೊಟ್ಟರೆ ಸೀರಿಯಲ್ ಮಾಡೋಕ್ಕೂ ನಾನು ಐ ಆಮ್ ಆಲ್ವೇಸ್ ರೆಡಿ. ಅಂದರೆ ಒಂದು ಚೆನ್ನಾಗಿರೋ ಪಾತ್ರ ಇರಬೇಕಲ್ಲಿ. ಸೊ ನಾನು ಯಾವತ್ತೂ ಸೀರಿಯಲ್ ಸಿನಿಮಾನ ಡಿಫ್ರೆನ್ಷಿಯೇಟ್ ಮಾಡಿಲ್ಲ. ಬಿಕಾಸ್ ನಾನು ಸೀರಿಯಲಿಂದ ಬಂದವಳು. ನಂಗೆ ಸೀರಿಯಲ್ ಸಿಕ್ಕಾಪಟ್ಟೆ ಹೇಳ್ಕೊಟ್ಟಿದ್ದೆ, ಮೇಜರಾಗಿ ಡಿಸಿಪ್ಲಿನ್ ಹೇಳ್ಕೊಟ್ಟಿದ್ದೆ. ಎಲ್ಲಿ ಹೋದ್ರು ಇವಾಗ ನನಗೆ ಯಾವುದೇ ಸಿನಿಮಾದಲ್ಲಿ ಹೋಗಿ ನಾನು ನೆಕ್ಸ್ಟ್ ಮುಂದೆ ಮಾಡ್ತಿರೋ ಸಿನಿಮಾದಲ್ಲೂ ಇವಾಗ ಡೈರೆಕ್ಟ್ರ್ 7 ಗಂಟೆಗೆ ನೀನು ಮೇಕಪ್ ಹಾಕಿ ರೆಡಿ ಇರಬೇಕಂದ್ರೆ ನಾನು ಅಲ್ಲಿ ರೆಡಿ ಇರ್ತೀನಿ. ವಿತೌಟ್ 1 ನಿಮಿಷನೂ ಆ ಕಡೆ ಈ ಕಡೆಗೆಲ್ಲ. ಅದು ನನಗೆ ಬಂದಿರೋದು ನಂಗೆ ಸೀರಿಯಲಿಂದ. ನಾನು ಬರೀ ಸಿನಿಮಾ ಮಾಡ್ತಾರೆ ಗೊತ್ತಿಲ್ಲ ನನಗೆ, ಬರೀ ಸಿನಿಮಾ ಮಾಡೋರು ಹೇಗಿರ್ತಾರೆ ಅಂತ ನನಗೆ ಐಡಿಯಾ ಇಲ್ಲ. ಮಾಡ್ತೀರ, ನಾನು ಮೋಸ್ಟ್ಲಿ ತುಂಬ ಕ್ಯಾಶುವಲ್ ಆಗಿ ತೊಗೋತಾ ಇದ್ದೆ ಅನ್ಸುತ್ತೆ. ಸೊ ಆ ಒಂದು ಸೀರಿಯಲಿಂದ ಸಿನಿಮಾ, ಹೌದು ತುಂಬ ಜನ ಹೇಳ್ತಾರೆ ಅಲ್ಲಿಂದ ಇಲ್ಲಿಗೆ ಕ್ಲಿಕ್ ಆಗೋದು ತುಂಬ ಕಮ್ಮಿ ಜನ ಅಂತ. ಅದ್ರಲ್ಲಿ ನಾನು ಒಬ್ಳು ಅಂತ ಅನ್ಕೊಳ್ಳೋಕೆ ನಂಗೆ ಸಿಕ್ಕಾಪಟ್ಟೆ ಖುಷಿ ಇದೆ.
ಇನ್ನು ವಿದ್ಯಾಪತಿ ಲೈಕ್ ಸಿನಿಮಾದಲ್ಲಿ ಇದು ಕಾಮಿಡಿ ಜಾನರ್ ಇರುತ್ತೆ, ನಾಗಭೂಷಣ್ ಅವರು ಇದ್ದಾರೆ, ಒಂದು ರೀತಿ ಒಂದು ಪಿಕ್ಚರ್ ಇತ್ತು ಆ್ಯಕ್ಚುಲಿ. ಬಟ್ ನಿಮ್ಮ ಸಾಂಗ್ ಮೊದಲಾನಿ ಸಾಂಗ್ ಬಂದಮೇಲೆ ಓಕೆ ಮಲೈಕ್ ಅವ್ರನ್ನ ಈ ರೀತಿನೂ ನೋಡಬಹುದು, ಅಂದರೆ ಈ ರೀತಿ ಹಾಟಾಗಿ ಕಾಣಿಸ್ಕೊಳ್ತಾರೆ ಅಂತ ಆಮೇಲೆ ಒಂಥರ ಐಡಿಯಾ ಬಂತು ಆ್ಯಕ್ಚುಲಿ. ಇನ್ಫ್ಯಾಕ್ಟ್ ಅದನ್ನು ಪ್ಲೇ ಕೂಡ ಮಾಡಿದ್ರು ಈ ಸಾಂಗ್ನ. ಸೊ ಯಾವ ರೀತಿ ಎಲ್ಲ ಅಂದರೆ ಯೋಚನೆ ಇತ್ತು ಈ ಒಂದು ಸಾಂಗ್, ಅಂದರೆ ಈ ಥರ ಅಪ್ರೋಚ್ ಇರುತ್ತೆ, ನಿಮ್ಮನ್ನು ಈ ರೀತಿ ತೋರಿಸ್ತಾರೆ ಅಂತ ಹೇಳಿದಾಗ ನಿರ್ದೇಶಕರುಗಳು ಸೊ ತುಂಬ ಹಾಟಾಗಿ ಕಾಣಿಸ್ಕೊಂಡಿದ್ದಾರೆ ಆ್ಯಕ್ಚುಲಿ. ಸೊ ಏನು ಅಪ್ರೋಚ್ ಇತ್ತು ಅಂತ ಆ್ಯಕ್ಚುಲಿ? ಅಯ್ಯೋ, ಫಸ್ಟು ನಮ್ಮಮ್ಮಂಗೆ ಎಲ್ಲೋ ಸೀರೆ ಬಂದ ತಕ್ಷಣ ನಮ್ಮಮ್ಮನ ಸೈಡಿಗೆ ಕೂರಿಸ್ಬಿಟ್ಟಿದ್ದೆ. ಅಂದರೆ ನಾನು ಏನೇ ಒಂದು ಸೀನ್ ಮಾಡೋದಿದ್ರು ಸ್ವಲ್ಪ ಮುಜುಗರ ಇದ್ದರೆ ನಮ್ಮಮ್ಮನ ಫಸ್ಟ್ ಕರ್ಸ್ಬಿಟ್ಟು ತೋರಿಸ್ಬಿಡ್ತೀನಿ, ನೋಡು ಇಲ್ಲೇ ನೋಡ್ಬಿಡು, ಸ್ಕ್ರೀನ್ ಮೇಲೆ ಯು ಡೋಂಟ್ ಫೀಲ್ ಎನಿಥಿಂಗ್ ಬ್ಯಾಡ್ ಅಂತ. ಬಟ್ ನಾನು ಆ ಥರ ಕಾಣಿಸ್ಕೊಳ್ಳೋಕೆ ನಂಗೆ ಸಿಕ್ಕಾಬಟ್ಟೆ ಇಷ್ಟ. ಒಂದು ಹೀರೋಯಿನ್ ಅಂದರೆ ಎಲ್ಲ ಪಾತ್ರದಲ್ಲೂ ಎಲ್ಲ ಬಟ್ಟೆಯಲ್ಲೂ ತುಂಬ ಚೆನ್ನಾಗಿ ಕಾಣಿಸ್ಕೋಬೇಕು. ಅದನ್ನು ನಾನು ಈ ಸಿನಿಮಾದಲ್ಲಿ ಆ್ಯಕ್ಚುಲಿ ದೇವ್ರಿಗೆ ಥ್ಯಾಂಕ್ಸ್ ಹೇಳಬೇಕು, ಎರಡನೇ ಸಿನಿಮಾಗೆ ಅದು ನನಗೆ ಈಡೇರಿಸಿರೋದು. ಬಿಕಾಸ್ ನಾನು ಫಸ್ಟ್ ಸಿನಿಮಾದಲ್ಲಿ ಲಂಗಾದವಣಿ ಚಿಕ್ಕ ಹುಡುಗಿ, ಒಂದು 18 ಇಯರ್ಸ್ ಹುಡುಗಿ ರೋಲ್ ನಾನು ಪ್ಲೇ ಮಾಡಿರೋದು. ಅದನ್ನು ಮಾಡಿದವಳು ಒಂದು ಸೂಪರ್ ಸ್ಟಾರ್ ಆಗಿರೋ ಒಂದು ಕ್ಯಾರೆಕ್ಟರ್ನ ನಿಭಾಯಿಸೋಕ್ಕಾಗುತ್ತೋ ಇಲ್ಲೋ ಅನ್ನೋದನ್ನ ನಾನು ಈ ಸಿನಿಮಾದಲ್ಲಿ ಮಾಡಿದ್ದೀನಿ. ಮೋಸ್ಟ್ಲಿ ಜನಕ್ಕೆ ಮದನಾರಿ ಸಾಂಗ್ ತುಂಬ ಜನಕ್ಕೆ ಇಷ್ಟ ಆಗಿದೆ ನನ್ನ ಲುಕ್ಸು. ಸೊ ಸಿನಿಮಾನು ಹಾಗೆ ಇಷ್ಟ ಆಗುತ್ತೆ. ಅಂದರೆ ನೀವೇ ಆಸ್ ಯು ರೈಟ್ಲಿ ಸೆಡ್ ಅಂದರೆ ನಟಿಯಾಗಿ ನೀವು ಎಲ್ಲ ಥರ ಕಾಣಿಸ್ಕೊಳ್ಬೇಕಾಗುತ್ತೆ. ಬಟ್ ನಿಮ್ಮನ್ನ ಒಂದು ರೀತಿ ಈಗ ಗರ್ಲ್ ನೆಕ್ಸ್ಟ್ ಡೋರ್ ಇಮೇಜ್ ಬಂದ್ಬಿಟ್ಟಿತ್ತು ಸೀರಿಯಲ್ ಮೂಲಕ. ಇದು ಹೆಂಗಪ್ಪ ಈ ಥರ ಸ್ಕಿನ್ ಶೋನ್ ಎಲ್ಲ ಮಾಡುವಾಗ ಜನ ಯಾವ ಥರ ತಗೊಳ್ತಾರೆ, ಆ ಥರದ್ದು ಏನಾದರೂ ನಿಮಗೆ ಕಾಡಿತ್ತಾ ಏನಾದರೂ ಹೇಗೆ ಅಂತ? 100% ಕಾಡಿತ್ತು. ಇವಾಗ ನಾನು ನೆಕ್ಸ್ಟ್ ಒಂದು ನೆಗೆಟಿವ್ ರೋಲ್ ಮಾಡ್ತೀನಿ ಅಂತ ಅಂದರು ನನ್ನ ಇನ್ನೋಸೆಂಟ್ ಹುಡುಗಿ ಥರ ನೋಡಿರ್ತಾರೆ. ನಾನು ನೆಗೆಟಿವ್ ಮಾಡಿದ್ರೆ ಅವ್ರು ಹೇಗೆ ತಗೋತಾರೆ ಅನ್ನೋದು ನನಗೆ ರಾತ್ರಿ ಎಲ್ಲ ಕಾಡುತ್ತೆ. ಅದು ಯೂಶಲಿ ಇವಾಗ ಈ ಸಾಂಗ್ ರಿಲೀಸ್ ಆಗಿಂತ ಮುಂಚೆ ನನಗೆಲ್ಲ ನಮ್ಮ ಅಮ್ಮಂಗೆ ಸಿಕ್ಕಾಪಟ್ಟೆ ಟೆನ್ಷನ್ ಇತ್ತು. ಬಟ್ ಅದರಲ್ಲಿ ಒಂದು ತಿನ್ ಲೈನ್ ಇರುತ್ತೆ ನಮ್ಮನ್ನ ತೋರಿಸೋ ಅಷ್ಟರಲ್ಲಿ, ಅದನ್ನ ಡೈರೆಕ್ಟರ್ಸಿಗೆ ಬಿಟ್ಟಿರೋದು. ಅದರಲ್ಲಿ ಎಲ್ಲೂ ವಲ್ಗರ್ ಅನ್ಸಲ್ಲ ನೀವು ಸಾಂಗ್ ನೋಡಿದ್ರೆ. ಓಹ್ ಚೆನ್ನಾಗಿದ್ದಾರೆ ಅಂತ ಅನ್ಸುತ್ತೆ ಹೊರತು ನೋಡೋಕ್ಕಾಗಲ್ಲ ಅನ್ನೋ ಒಂದು ಯಾವ್ದು ಥಾಟು ಬರಲ್ಲ. ಸೊ ನಮ್ಮ ಆ್ಯಸ್ ಅನ್ ಆರ್ಟಿಸ್ಟ್ ನಾವು ಒಂದು ಲೈನ್ನ ಹಾಕ್ಕೊಂಡು ಆ್ಯಕ್ಟ್ ಮಾಡಿದ್ರೆ ಐ ಥಿಂಕ್ ಎಲ್ಲನೂ ಚೆನ್ನಾಗಾಗುತ್ತೆ. ಅಮ್ಮನ ರಿಯಾಕ್ಷನ್ ಹೇಗಿತ್ತು? ಓ ಅಂತ ನಮ್ಮ ಅಪ್ಪ, ನಿಮ್ಮ ಅಜ್ಜಿ ನೋಡಿದ್ರೆ ಏನು ನಾನಂದೆ, ನಾನು ಆ್ಯಕ್ಟ್ ಮಾಡ್ತಾ ಇರೋದು, ಇಟ್ ಇಸ್ ಆನ್ ಸ್ಕ್ರೀನ್. ಇದು ಅಟ್ ದ ಎಂಡ್ ಆಫ್ ದ ಡೇ ನನಗೆ ಒಂದು ರೆಕಗ್ನೈಸೇಷನ್ ಕೊಟ್ಟಿರೋದು ನನ್ನ ಆ್ಯಕ್ಟಿಂಗು. ಇದ್ರಲ್ಲಿ ನಾನು ಎಷ್ಟು ಲಿಮಿಟ್ಸಲ್ಲಿ ಏನು ಮಾಡಬೇಕು ಅದು ನಾನು ಖಂಡಿತ ತುಂಬ ಚೆನ್ನಾಗಿ ಮೂಡ್ ಬಂದಿದೆ ಸಾಂಗು. ನಾನು ಅಂದ್ಕೊಂಡಿರಲಿಲ್ಲ ನಾವು ಆ್ಯಕ್ಟ್ ಮಾಡುವಾಗ ಏನೋ ಮಾಡ್ತಾ ಇದ್ದೀವಿ ಅಂತ ಒಂದು ಗುಂಗಲ್ ಮಾಡ್ತೀವಿ. ಬಟ್ ಡೈರೆಕ್ಟರ್ಸ್ ಎಡಿಟಿಂಗಿಂದ ಹಿಡ್ಕೋದು, ಆಮೇಲೆ ಮ್ಯೂಸಿಕ್ ತುಂಬ ಚೆನ್ನಾಗಿದೆ ವಾಸುಕಿ ವೈಭವ್ ಸರ್ ವಾಯ್ಸಿಂದು. ಸೊ ಐ ಆಮ್ ವೆರಿ ಹ್ಯಾಪಿ. ಇನ್ನು ನಾಗಭೂಷಣ್ ಅವ್ರ ಬಗ್ಗೆ ಹೇಳಬೇಕು ಅಂತಂದರೆ ತುಂಬಾ ವರ್ಸಟೈಲ್ ಆ್ಯಕ್ಟರ್ ಅವರು. ಬೇರೆ ಬೇರೆ ಪಾತ್ರಗಳಲ್ಲಿ ಅಂದರೆ ಸಪೋರ್ಟಿಂಗ್ ರೋಲ್ಸಲ್ಲಿ ಕಾಣಿಸ್ಕೊಳ್ತಾ ಇದ್ರು. ಮತ್ತು ಇಕ್ಕಟ್ಟು ಕೆಲವೊಂದಷ್ಟು ಸಿನಿಮಾಗಳು ಬಂತು. ಇದರಲ್ಲಿ ಅವ್ರ ಜೊತೆಗೆ ಅಂದರೆ ಸೆಲೆಕ್ಷನ್ ಅಂತ ಆಗುವಾಗ, ನಾಯಕಿ ಸೆಲೆಕ್ಷನ್ ಅಂತ ಆಗುವಾಗ, ನಿಮ್ಮನ್ನು ಕಾಸ್ಟಿಂಗ್ ಮಾಡ್ತಾರೆ ಅಂತ ಹೇಳುವಾಗ ನಿಮ್ಗೇನು ಫೀಲಿಂಗ್ ಬಂತು ಫಸ್ಟಿಗೆ? ನಾನು ಯೂಶಲಿ ಅದನ್ನು ನಂಗೆ ಸಿಕ್ಕಾಪಟ್ಟೆ ತುಂಬ ಜನ ಫಸ್ಟ್ ಸಿನಿಮಾಗೆ ಕೇಳ್ಬಿಟ್ಟಿದ್ದಾರೆ. ಅಂದರೆ ಕಾಮಿಡಿಯನ್ ಜೊತೆ ನೀವು ಲಾಂಚ್ ಆಗ್ತಾ ಇದ್ದೀರಾ, ಅದು ನನಗೆ ಟೀಕೆಗಳು ತುಂಬ ಬಂದಿದೆ. ನಾನು ಮೋಸ್ಟ್ಲಿ ಲಾಸ್ಟ್ ಟೈಮ್ ಸಕ್ಸಸ್ ಮೀಟಲ್ಲೂ ಹೇಳ್ಕೊಂಡಿದ್ದೆ ಉಪಾಧ್ಯಕ್ಷದಲ್ಲಿ. ನಾನು ಯೂಶಲಿ ಒಂದು ಸ್ಕ್ರಿಪ್ಟ್ ಅಂತ ನೋಡಿದ್ರೆ ಹೀರೋ ನೋಡಲ್ಲ. ಹೀರೋ ನನಗೆ ಸೆಕೆಂಡ್ ಆಪ್ಷನ್ ಆಗ್ತಾರೆ. ಫಸ್ಟು ಕತೆ, ಆಮೇಲೆ ನನ್ನ ಪಾತ್ರ. ನಾನು ಯಾವುದೇ ಒಂದು ಕತೆ ಕೇಳೋಕೆ ಹೋದ್ರು ಅವ್ರು ನನ್ನ ಪಾತ್ರ ಹೇಳಿ ಮುಗಿಸ್ಬಿಡ್ತಾರೆ ಡೈರೆಕ್ಟರ್ಸ್. ನಾನು ಪ್ಲೀಸ್ ದಯವಿಟ್ಟು ಪೂರ್ತಿ ಕತೆ ಹೇಳಿ, ಬಿಕಾಸ್ ನನ್ನ ಪಾತ್ರ ಗೆಲ್ಲೋದಕ್ಕಿಂತ ಸಿನಿಮಾ ಗೆಲ್ಲಬೇಕು. ಅದಕ್ಕೋಸ್ಕರ ನಾನು ಅದ್ರ ಮೇಲೆ ಫೋಕಸ್ ಮಾಡೋದು. ಆ್ಯಂಡ್ ನಾಗಭೂಷಣ್ ಸರು ಎಷ್ಟು ವರ್ಸಟೈಲ್ ಅಂತ ನೀವು ಆನ್ ಸ್ಕ್ರೀನ್ ನೋಡಿದ್ರೆ, ಬಟ್ ಆಫ್ ಸ್ಕ್ರೀನ್ ತುಂಬ ಟೆನ್ಷನ್ ತಗೋತಾರೆ. ಒಂದು ಸೀನ್ ಮಾಡಿದ್ರೆ ಹಿಂಗೆ ಮಾಡೋಣ ಹಂಗೆ ಮಾಡೋಣ. ಆಮೇಲೆ ಡೈರೆಕ್ಟರ್ಸ್ ಕೂಡ ಅವರು ಇದು ವಿಭಿನ್ನವಾಗಿರೋ ಹೇರ್ ಕಲರ್ ಎಲ್ಲ ನೋಡಿದ್ದೀರಾ ನೀವು, ಹೇರ್ ಕಲರ್ ಮಾಡಿಸ್ಬೇಕು, ವಿಚಿತ್ರವಾಗಿ ಆಡಬೇಕು, ಶೋ ಆಫ್ ಅಂದರೆ ಒಣ ಶೋಕಿ ಮಾಡ್ಬೇಕು ಬೇಸಿಕಲಿ ಅವರು. ರಿಯಲ್ ಲೈಫಲ್ಲಿ ಅವರು ಹಾಗಿರಲ್ವಲ್ಲ. ಸೊ ಅದನ್ನು ಅವ್ರು ತುಂಬ ಚೆನ್ನಾಗಿ ತೆರೆ ಮೇಲೆ ತೋರಿಸಿದ್ದಾರೆ ಅಂತ ನನಗೆ ಅನ್ಸುತ್ತೆ. ಏಪ್ರಿಲ್ 10ನೇ ತಾರೀಕು ಸಿನಿಮಾ ಬರ್ತಾ ಇದೆ. ಬಟ್ ಅಂದರೆ ಈ ವರ್ಷ ಆಲ್ಮೋಸ್ಟ್ ಇಲ್ಲಿ ತನಕ ಮೋರ್ ದ್ಯಾನ್ 80+ ಸಿನಿಮಾಸ್ ರಿಲೀಸ್ ಆಗಿದೆ. ಬಟ್ ಸಕ್ಸಸ್ ರೇಟ್ ತುಂಬಾ ಕಡಿಮೆ ಇದೆ ಆ್ಯಕ್ಚುಲಿ. ಸೊ ನಿಮ್ಮ ಸಿನಿಮಾ ಮೂಲಕ ಒಂದೊಳ್ಳೆ ಪಾಸಿಟಿವ್ ಹೋಪ್ ಕೊಡಬಹುದು ಅಂತ ನಿಮಗೆ ಅನ್ಸುತ್ತಾ? ಯಾವ ರೀತಿ ಎಕ್ಸ್ಪೆಕ್ಟೇಷನ್ ಇದೆ ನಿಮಗೆ ಅಂತ? ಅದೆಲ್ಲ ದೊಡ್ಡವರು ಸ್ಟೇಜ್ ಮೇಲೆ ಮಾತಾಡಿದ್ಮೇಲೆ ಹೌದು ನನಗನ್ನಿಸ್ತು ಇಟ್ ವಿಲ್ ಬಿ ಅ ಪಾಸಿಟಿವ್ ಅಪ್ರೋಚ್ ಅಂತ. ತುಂಬ ಸಿನಿಮಾಗಳು ನಮ್ಮ ಸಿನಿಮಾ ರಿಲೀಸ್ ಆದಮೇಲೆ ತುಂಬ ಸಿನಿಮಾಗಳು ರಿಲೀಸ್ ಆಗಿದೆ. ಆದರೆ ಸಕ್ಸಸ್ ರೇಟ್ ನೀವು ಹೇಳಿದಾಗೆ ತುಂಬ ಕಮ್ಮಿ ಇದೆ. ಸೊ ಈ ಸಿನಿಮಾ ಸಕ್ಸಸ್ ರೇಟ್ ಜಾಸ್ತಿ ಮಾಡುತ್ತೆ ಅಂತ ಎಲ್ಲ ಭರವಸೆ ಇದೆ. ಬಿಕಾಸ್ ನಾವು ಅಟ್ ದ ಎಂಡ್ ಆಫ್ ದ ಡೇ ಒಳ್ಳೆ ಸಿನಿಮಾ ಅಂದರೆ ಇವಾಗ ತುಂಬ ಜವಾಬ್ದಾರಿಯಿಂದ ಸಿನಿಮಾ ಮಾಡಬೇಕು, ಎಲ್ಲ ರೀತಿಯವ್ರಿಗೆ ಎಂಟರ್ಟೈನ್. ಆಮೇಲೆ ನನಗನ್ಸ್ದಂಗೆ ಕಾಮಿಡಿ ಸಿನಿಮಾ ಸೋಲಲ್ಲ. ಬಿಕಾಸ್ ಜನಕ್ಕೆ ಏನೇ ಟೆನ್ಷನ್ಸ್ ಇದ್ರು ಅಟ್ಲೀಸ್ಟ್ ಕಾಮಿಡಿ ಅಲ್ವಾ, ಹೋಗ್ಬಿಟ್ಟು ನೋಡ್ಕೊಂಡು ಬರೋಣ, ಸ್ವಲ್ಪ ಮೈಂಡ್ ರಿಲ್ಯಾಕ್ಸ್ ಆಗುತ್ತೆ ಅಂತ ಅನ್ಸುತ್ತೆ. ಸೊ ವಿದ್ಯಾಪತಿ ಏಪ್ರಿಲ್ 10ಕ್ಕೆ ರಿಲೀಸ್ ಆಗ್ತಿದೆ. ದಯವಿಟ್ಟು ಎಲ್ಲರೂ ಚಿತ್ರಮಂದಿರಕ್ಕೆ ಹೋಗಿ ಸಿನಿಮಾ ನೋಡಿ. ಈ ಸಿನಿಮಾ ನಿಮ್ಮನ್ನ ಡಿಸಪಾಯಿಂಟ್ ಮಾಡಲ್ಲ. ಆ್ಯಂಡ್ ನಾನು ಇದನ್ನ ಡೈರೆಕ್ಟಾಗಿ ಹೇಳ್ತಾ ಇದ್ದೀನಿ, ಇಟ್ಸ್ ಅ ಕ್ಲಿಯರ್ ಆ್ಯಂಡ್ ಕ್ಲೀನ್ ಕಾಮಿಡಿ. ಯಾವ ಡಬಲ್ ಮೀನಿಂಗ್ ಇಲ್ಲ, ಏನೂ ಇಲ್ಲ. ತುಂಬ ಕ್ಲೀನ್ ಕಾಮಿಡಿ. ಆ ಕ್ಲೀನ್ ಕಾಮಿಡಿಯಲ್ಲಿ ಹೇಗೆ ನಗಿಸ್ಬೇಕು ಅಂತ ನಮ್ಮ ಡೈರೆಕ್ಟರ್ಸ್ ತುಂಬ ಚೆನ್ನಾಗಿ ತೋರಿಸಿದ್ದಾರೆ. ದಯವಿಟ್ಟು ಏಪ್ರಿಲ್ 10ಕ್ಕೆ ಸಿನಿಮಾ ನೋಡಿ. ಇನ್ನೊಂದು ಆಕ್ಚುಲಿ ಸರ್ಪ್ರೈಸ್ ಎಲಿಮೆಂಟ್ ಅಂತಂದ್ರೆ ಡಾಲಿ ಧನಂಜಯ್ ಅವರು ಅನಕೊಂಡ ಪಾತ್ರದಲ್ಲಿ ಕಾಣಿಸ್ಕೋತಿರೋದು. ನೀವು ಸ್ಕ್ರೀನ್ ಶೇರ್ ಮಾಡಿದ್ದೀರಾ ಅವ್ರ ಜೊತೆಗೆ. ಸೊ ಅದ್ರ ಬಗ್ಗೆ ಹೇಳೋದಾದ್ರೆ? ಸ್ಕ್ರೀನ್ ಶೇರ್ ನಾನು ಮಾಡಿಲ್ಲ. ನಾನು ಶೂಟಿಂಗ್ ಇದ್ದಾಗ ನಾನು ಹೋಗಿದ್ದೀನಿ ಅವ್ರನ್ನ ಮಾತಾಡ್ಸೋಕ್ಕೆ.
ಅಂದರೆ ಅಲ್ಲೇ ನಾನು ಆ್ಯಕ್ಚುಲಿ ಅವ್ರ ಫ್ಯಾನೇ ಮುಂಚೆ. ಸೊ ಅಲ್ಲಿ ನೋಡಿ ಅವ್ರ ಆ್ಯಕ್ಟಿಂಗ್ ನೋಡಿ ಆ ಸ್ಕ್ರೀನ್ ಪ್ರೆಸೆನ್ಸ್ ನೋಡಿ ನಂಗೆ ಸಿಕ್ಕಾಪಟ್ಟೆ ಇಷ್ಟ ಆಯಿತು. ನನಗೆ ಅವರು ಆ್ಯಕ್ಟರ್ಗಿಂತ ಆ್ಯಸ್ ಅ ಪ್ರೊಡ್ಯೂಸರ್ ಆ್ಯಸ್ ಅ ಹ್ಯೂಮನ್ ಬೀನ್ ನಂಗೆ ಸಿಕ್ಕಾಪಟ್ಟೆ ಇಷ್ಟ. ಎಲ್ಲರೂ ಆ್ಯಕ್ಟರ್ಸ್ ಆಗ್ತಾರೆ, ದೊಡ್ಡ ದೊಡ್ಡ ಸೂಪರ್ ಸ್ಟಾರ್ಸು ಆಗ್ತಾರೆ, ಬಟ್ ಯಾರು ಆ ದುಡ್ಡನ್ನ ಬಂಡವಾಳನ ನಮ್ಗೆ ಇಟ್ಕೊಳ್ಳೋಣ, ನಮ್ಮ ಜೀವನ ನೋಡ್ಕೊಳ್ಳೋಣ ಅಂತ ಹೇಳೋರು ತುಂಬ ಜನ ಇರೋ ಮಧ್ಯದಲ್ಲಿ ಆಯಿತು ನಮ್ಮ ಯಂಗ್ ಟ್ಯಾಲೆಂಟ್ಸ್ನ ತರೋಣ. ಇವಾಗ ಡಾಲಿ ಪಿಕ್ಚರ್ಸಲ್ಲಿ ಬರೀ ವಿದ್ಯಾಪತಿ ಅಂತಲ್ಲ, ತುಂಬ ಯಂಗ್ ಟ್ಯಾಲೆಂಟ್ಸ್ನ ತರ್ತಾ ಇದ್ದಾರೆ. ತುಂಬ ಸಿನಿಮಾಗಳು ಅದಿನ್ನೂ ಬಂದಿಲ್ಲ, ಆ್ಯಕ್ಚುಲಿ ತೋರಿಸಿಲ್ಲ, ಬಟ್ ಆ ಥರ ತುಂಬ ಸಿನಿಮಾನ ನಿರ್ಮಾಣ ಮಾಡ್ತಾ ಇದ್ದಾರೆ. ಸೊ ಆ ಮನಸ್ಸು ಗೆಲ್ಲಬೇಕು ಅಂದರೆ ವಿದ್ಯಾಪತಿನೂ ಗೆದ್ದೇ ಗೆಲ್ಲುತ್ತೆ. ಸೊ ಪ್ರೊಡ್ಯೂಸರ್ ಅವ್ರನ್ನ ಸಿಕ್ಕಾಪಟ್ಟೆ ಹೊಗಳಿದ್ರಿ. ಸೊ ಫಸ್ಟ್ ಸಿನಿಮಾ ಸಿಕ್ಕಾಪಟ್ಟೆ ಹಿಟ್ ಆಗಿದೆ ಆ್ಯಕ್ಚುಲಿ. ಸೊ ಪ್ರೊಡ್ಯೂಸರ್ ಎಷ್ಟು ಪೇ ಮಾಡಿದ್ದಾರೆ, ಸೊ ಎಷ್ಟು ಜಾಸ್ತಿ ಆಗಿದೆ ಸಂಭಾವನೆ ಲೈಕ್ ಮಲೈಕಾ ಅವ್ರದ್ದು ಹೇಗೆ? ನಮ್ಮ ಇಂಡಸ್ಟ್ರಿಯಲ್ಲಿ ಸಂಭಾವನೆ ಬಗ್ಗೆ ಮಾತಾಡಲಿಲ್ಲದೆ ಒಳ್ಳೆಯದು ಅಂತ ನನ್ಗನ್ಸುತ್ತೆ. ಬಟ್ ಕಂಪ್ಯಾರಿಟಿವ್ಲಿ ನಾನು ಸ್ವಲ್ಪ ಲಕ್ಕಿ ಅಂತ ನನ್ಗೆ ಅನಿಸುತ್ತೆ ಬೇಸಿಕಲಿ. ಬಿಕಾಸ್ ನಾನು 2ನೇ 3ನೇ ಸಿನಿಮಾ ಕಲ್ಟ್ ನಡೀತಾ ಇದೆ. ಸೊ ಐ ಥಿಂಕ್ ಅದ್ರ ಬಗ್ಗೆ ಕಂಪ್ಲೇಂಟ್ ಮಾಡೋಕ್ಕಿಂತ ಎಷ್ಟು ಸಿಕ್ಕಿದೆ ಅದ್ರಲ್ಲಿ ಖುಷಿ ಇದ್ದೀನಿ ನಾನು. ಥ್ಯಾಂಕ್ ಯು ಸೋ ಮಚ್ ಮಲೈಕಾ ಅವರೇ. ಸಾಕಷ್ಟು ಒಳ್ಳೇದಾಗಲಿ ನಿಮಗೆ, ಮುಂದಿನ ಪ್ರಾಜೆಕ್ಟ್ಸ್ಗೂ ಆಲ್ ದ ಬೆಸ್ಟ್ ಅಂತ ಹೇಳ್ತೀನಿ. ನೀವು ಚೆನ್ನಾಗಿ ಕಾಣಿಸ್ತಾ ಇದ್ದೀರಾ, ಆ್ಯಕ್ಚುಲಿ ಚೆನ್ನಾಗಿ ಕಾಣಿಸ್ತಾ ಏಯ್ ಥ್ಯಾಂಕ್ ಯು ಸೋ ಮಚ್, ಥ್ಯಾಂಕ್ ಯು. ಸೊ ಏಪ್ರಿಲ್ 10ಕ್ಕೆ ರಿಲೀಸ್ ಆಗ್ತಾ ಇದೆ, ಒಳ್ಳೇದಾಗಲಿ ನಿಮಗೆ. ಎಸ್. ಸೊ ಸ್ನೇಹಿತರೆ, ಇದಾಗಿತ್ತು ಮಲೈಕಾ ವಸುಪಲ್ ಅವರ ಮಾತುಗಳು. ಮತ್ತೆ ಭೇಟಿ ಆಗ್ತಾ ಇರೋಣ. ಧನ್ಯವಾದ.